ಸೊ ಗುಡ್ ಮಾರ್ನಿಂಗ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಸೊ ಇವತ್ತು ನಮ್ಮದು ಡೇ 4 ಪ್ರಯಾಗ್ರಾಜ್ ಒಳಗೆ. ನಾವೆಲ್ಲಿ ಮಾಡೀವಪ್ಪ ಅಂದ್ರೆ ಕ್ಯಾಂಪ್ ಮಾಡೀವಿ ಇಲ್ಲಿ. ಇಲ್ಲಿ ನೋಡ್ಬೋದು, ಅದು ಗಂಗಾ ಕಿನಾರ, ಅದು ಗಂಗಾ ದಡ ಅದ, ಅದ್ರ ದಡಕ್ಕೆ ಮಾಡೀವಿ ಟೆಂಟ್ ಹಾಕ್ಕೊಂಡು. ಸೊ ಕುಂಭನಗರಿ ಪ್ರಯಾಗ್ರಾಜ್, ಸೊ ಕುಂಭ ಮೇಳ ಸಮಾಪ್ತಿ ಆಯ್ತು. ಮೊನ್ನೆ 26 ಶಿವರಾತ್ರಿಗೆ ಎಲ್ಲ ಮಹಾಕುಂಭ ಅದೇನಿತ್ತು 45 ದಿವಸದ ಮಹಾಕುಂಭ ಮುಗೀತು. ಸೊ ನಿನ್ನೆ ಯೋಗೀಜಿ ಅವರು ಬಂದಿದ್ರು, ಆ ಸೈಡ್ ಬಂದಿದ್ರಿ ನೋಡ್ರಿ, ಅದೇನು ಆ ಸೈಡ್ ಅದಲ್ಲ, ಈ ಪೂಲಿಂದ ದಾಟ್ಕೊಂಡು ಆ ಸೈಡ್ ಬಂದಿದ್ರು. ಆ ಸೈಡ್ ಯೋಗೀಜಿ ಅವರು ಬಂದಿದ್ರು. ಆ್ಯಂಡ್ ಅವರು ಗಾಡಿ ಒಳಗೆ ಹೋದ್ರಿ. ಇಲ್ಲಿಂದ ನಮ್ದು ಇಲ್ಲೇ ಟೆಂಟ್ ಅದಲ್ಲ, ಸೊ ಇಲ್ಲೇ ಟೆಂಟ್ ಅದಲ್ಲ, ನಾವು ಅಲ್ಲಿ ಹೋಗಿದ್ವಿ. ಬಟ್ ನಮಗೇನು ಕಾಣಲಿಲ್ಲ, ವೀಡಿಯೋ ಮಾಡಿದೆ ಬಟ್ ಅವ್ರು ಕಾಣಲಿಲ್ಲ. ಸೊ ಸ್ವಲ್ಪ ನಮಗೆ ಲೈಟಾಗಿ ಕಂಡ್ರೆ ಸೈಡಿಂದ ಅಷ್ಟೇ, ಬಟ್ ವೀಡಿಯೋದಾಗ ಕಾಣಲಿಲ್ಲ. ಹಾಗಾಗಿ ಅದೇನೇನು ಹಾಕಲ್ಲ. ಸೊ ಇದು ಒಂದು 45 ದಿವಸದ ಮಹಾಕುಂಭ ಮೇಳ ಭಾರಿ ಮಸ್ತ್ ಆಯ್ತು, ಎಲ್ಲ ವ್ಯವಸ್ಥಿತ ಆಯ್ತು, ಪ್ರತಿಯೊಬ್ಬರಿಗೂ ಯೂಸ್ಫುಲ್ ಆಯ್ತು. ಆ್ಯಂಡ್ ಯಾರಿಗೂ ಆ ರೀತಿ ಏನೂ ಪ್ರಾಬ್ಲಮ್ಸ್ ಆಗಿಲ್ಲ. ಯಾವ ಒಂದು ಭಕ್ತಾದಿಗಳಿಗೆ, ಯಾವ ಒಂದು ಯಾತ್ರಿಗಳಿಗೂ ಏನೂ ಪ್ರಾಬ್ಲಮ್ ಇಲ್ಲ. ಅಷ್ಟು ಬೆಸ್ಟ್ ಅಂದ್ರೆ ಬೆಸ್ಟ್ ಇದ್ರದ್ದು ಇಲ್ಲಿ ಒಂದು ವ್ಯವಸ್ಥೆ ಮಾಡ್ಯಾರ. ಇಲ್ಲೆಲ್ಲ ನೋಡ್ಬೋದು, ನಮ್ಮ ಹಿಂದನ ಎಲ್ಲ ವಾಶ್ರೂಮ್ ಅವ. ಅದು ಅಷ್ಟು ಇದೇನು ಬ್ಲೂ ಕಲರ್ ನೋಡ್ತಿದ್ರಲ್ಲ, ಇವಷ್ಟು ಬ್ಲೂ ಕಲರ್ದು ಪುರುಷರಿಗೆ ಟಾಯ್ಲೆಟ್ ಮಾಡ್ಯಾರ, ಪಿಂಕ್ ಕಲರ್ದು ಮಹಿಳೆಯರಿಗೆ ಮಾಡ್ಯಾರ. ಸೊ ಹಿಂಗೆ ಲೈನಾಗಿ ಎಲ್ಲ ಕಡೆ ಮಾಡ್ಯಾರ. ಸೊ ಆಮೇಲೆ ಅಲ್ಲಿ ಮೇಲ್ಗಡೆ ಟವರ್ ಹಾಕ್ಯಾರ. ಆ್ಯಂಡ್ ನೋಡ್ಬೋದು ಇಲ್ಲೆಲ್ಲ ಖಾಲಿ ಆಗ್ಬಿಡೋದಾಗಲೇ. ಸೊ ಇವೆಲ್ಲ ಏನು ನೋಡ್ಲಿಕ್ಕತ್ತಿರಲ್ಲ ನೀವು, ಇವೆಲ್ಲ ಚೇಂಜಿಂಗ್ ರೂಮ್ ಟೈಪ್ ಮಾಡಿದ್ರು. ಸೊ ಅವನ್ನೆಲ್ಲ ತೆಗೆದ್ರು. ಮುಗೀತು ಕುಂಭಮೇಳ, ಮಣ್ಣಿಗೆ ಮುಗೀತು. ಸೊ ನಿನ್ನೆ ಸ್ವಲ್ಪ ಜನ ಹಂಗೆ ಬಂದು ಮಾಡಿದ್ರು ಸ್ನಾನನ, ಎಲ್ಲ ಮಸ್ತ್ ಆಯ್ತು. ಇವತ್ತಂತೂ ಫುಲ್ ಖಾಲಿ ಆದರೂ ಒಂದು ರೀತಿ ಬೇಜಾರಾಗ್ಲಿಕ್ಕತ್ತದ. ಯಾಕಪ್ಪ ಅಂದ್ರೆ ನಾವು 4 ದಿವಸ ಇದ್ವಿ ಇಲ್ಲಿ, ಇದ್ದ ಟೆಂಟ್ ಒಳಗೆ ಇದ್ವಿ. ಇದ್ದ ಟೆಂಟ್ನಾಗ ಮಸ್ತ್ ಆರಾಮ್ ಎಲ್ಲರೂ 4 ಮಂದಿ ಏನೋ ಪ್ರಾಬ್ಲಮ್ ಆಗಿಲ್ಲ. ಇಲ್ಲಿ ಬಂದವರು ಯಾರಿಗೂ ಪ್ರಾಬ್ಲಮ್ ಆಗಿಲ್ಲ. ಅಷ್ಟು ಬೆಸ್ಟ್ ಮಾಡ್ಯಾರ ನಮ್ಮ CM ಯೋಗಿ ಆದಿತ್ಯನಾಥ್ ಅವರು. ಆಮೇಲೆ ನರೇಂದ್ರ ಮೋದಿಜಿ ಅವರು ಸಪೋರ್ಟಿಂದ ಎಲ್ಲ ಬೆಸ್ಟ್ ಮಾಡ್ಯಾರ. ಎಷ್ಟೋ ಮಂದಿ ಏನೇನೋ ಅಂತಾರೆ, ಅವೆಲ್ಲ ತಲೆ ಕೆಡ್ಸ್ಕೊಬೇಡ್ರಿ. ಮಸ್ತ್ ಸ್ನಾನ ಆಗ್ಯದ, ಮಸ್ತ್ ಎಲ್ಲ ಆಗ್ಯದ. ಸೊ ಇವೆಲ್ಲ ವೀಡಿಯೋ ಮೋಸ್ಟ್ಲಿ ಫೆಬ್ರವರಿ ಆದಮೇಲೆ ಬರ್ಬೋದು. ಯಾಕಪ್ಪ ಅಂದ್ರೆ ನಾನು ಇಲ್ಲಿ ಎಡಿಟ್ ಏನೂ ಮಾಡ್ಲಿಕ್ಕೆ ಆಗಂಗಿಲ್ಲ. ಊರಿಗೆ ಹೋದ್ಮೇಲೆ ಎಡಿಟ್ ಮಾಡ್ಬೇಕು. ಇಲ್ಲೆಲ್ಲ ನೋಡ್ಬೋದು, ಅವಾಗ ಬರ್ತಾವೆ ವೀಡಿಯೋಸು. ಹಾಗಾಗಿ ಲೇಟಾಗಿ ಅಪ್ಲೋಡ್ ಮಾಡ್ತೀನಿ. ಆಮೇಲೆ ಅದಾದ್ಮೇಲೆನೂ ಬರ್ಬೋದು. ಯಾಕಂದ್ರೆ ಸಂಗಮ್ ಅಲ್ಲೇ ಇರುತ್ತೆ. ಮಹಾಕುಂಭದಾಗ ಸ್ನಾನ ಮಾಡ್ಲಿಕ್ಕಾಗಲ್ಲ, ಬಟ್ ಸಂಗಮದಾಗ ಸ್ನಾನ ಮಾಡಬಹುದು. ಆಮೇಲೆ ಎಲ್ಲ ಅಲ್ಲೆಲ್ಲ ಟೆಂಟ್ ಹಾಕೊಂಡಿದ್ರು. ಎಷ್ಟೋ ಜನ, ಅವೆಲ್ಲ ಖಾಲಿ ಅದು ನೋಡ್ರಿ. ಇಲ್ಲೆಲ್ಲ ಎಷ್ಟು ಚಂದ ಲೈಟ್ ವ್ಯವಸ್ಥೆ ಅವ. ಒಂಚೂರು ಇಷ್ಟು ಜನರಿಗೆ ಯಾತ್ರೆಗೆ ಕೊರತೆ ಆಗ್ಲಾರ್ದಂಗೆ ನೋಡ್ಕೊಂಡಾರ, ಅಷ್ಟು ಮಸ್ತ್ ಆಗ್ಯದ. ಆಮೇಲೆ ಇಲ್ಲಿ ಟವರ್ ಆಗಿರ್ಬೋದು. ಅಲ್ಲಿ ಏನಾಯ್ತಪ್ಪ ಅಂದ್ರೆ ಆ ಸೈಡ್ ಆ ಬ್ರಿಡ್ಜ್ ಅದಲ್ಲ, ಸೊ ಇಲ್ಲೊಂದು ಬ್ರಿಡ್ಜ್ ಬರುತ್ತೆ ನೋಡ್ರಿ, ಇಲ್ಲಿ ಗಾಡಿ ಅಡ್ಡಾಡಿರ್ತವೆ. ಸೊ ಈ ಬ್ರಿಡ್ಜ್ ಪಕ್ಕಕ್ಕೆ ಒಂದು ಕಾರಿಗೆ ಬೆಂಕಿ ಹತ್ತಿತ್ತು. ಸೊ ಆ ಕಾರಿಗೆ ಬೆಂಕಿ ಹತ್ತಿತ್ತಲ್ಲ, ಸೊ ಅದನ್ನು ಫೈರ್ದವ್ರಿಗೆ ಕಾಲ್ ಮಾಡಿದ್ರು. ಆ ಕಾರ್ ನಿಂತಲ್ಲೇ ಬೆಂಕಿ ಹತ್ತಿದ್ದಕ್ಕೆ ಕಾರಿಗೆ ಬೆಂಕಿ ಹತ್ತಿತ್ತಲ್ಲ. ಸೊ ಹಂಗಾಗಿ 2 ಸೆಕೆಂಡ್ನಾಗ ಬಂದ್ರು ಅವರು. ಅದು ಪೊಲೀಸರು ಅವ್ರಿಗೆ ಮೆಸೇಜ್ ಕೊಟ್ಟ ತಕ್ಷಣ ಒಂದು 5 ಸೆಕೆಂಡ್ 10 ಸೆಕೆಂಡ್ನಾಗ ಕಾರ್ ಬಂದೇ ಬಿಡ್ತು ಫೈರಿಂದ. ಅಷ್ಟು ಜಲ್ದಿ ಅದು ಒಂದು ಬಂದ ತಕ್ಷಣ ಎಲ್ಲ ಆರ್ತು. ಅದು ಆರಿದ ತಕ್ಷಣ ಒಂದು 8 ಗಾಡಿ ಮತ್ತೆ ಬಂದು ಫೈರ್ ಇನ್ವೆಸ್ಟಿಗೇಷನ್ದು. ಯಾಕಪ್ಪ ಅಂದ್ರೆ ಅಷ್ಟು ಇಲ್ಲಿ ಒಂದು ಕಾಲ್ ಕೊಟ್ಟ ತಕ್ಷಣ ಒಂದು 10-15 ವ್ಯಾನ್ ಬಂದು ಫೈರಿಂದ. ಸೊ ಹಾಗಾಗಿ ಎಷ್ಟು ಇಲ್ಲಿ ವ್ಯವಸ್ಥೆ ಮಾಡಿಟ್ಟಾರ, ಎಷ್ಟು ಕರೆಕ್ಟಾಗಿ ಮಾಡ್ಯಾರ ನೀವೇ ನೋಡ್ಬೋದು. ಪೊಲೀಸ್ ಆಗಿರ್ಬೋದು, ಆರ್ಮಿಗಳಾಗಿರ್ಬೋದು, CRPF ಆಗಿರ್ಬೋದು, SDRF ಆಗಿರ್ಬೋದು, ಇವರೆಲ್ಲರೂ ಭಾರಿ ಬೆಸ್ಟ್ ಕೆಲಸ ಮಾಡ್ಯಾರ. ಆಮೇಲೆ ಅವ್ರವ್ರದ್ದು ಎಲ್ಲ ಮನೆ ಮಠ ಎಲ್ಲ ಬಿಟ್ಟು ಇಲ್ಲಿ ಬಂದಾರ. ಸೊ ಜನರದ್ದು ಒಂದು ವ್ಯವಸ್ಥೆ ಸಲುವಾಗಿ ಅಷ್ಟು ವ್ಯವಸ್ಥೆ ಪರ್ಫೆಕ್ಟ್ ಮಾಡ್ಯಾರ ಯೋಗೀಜಿ ಅವರು. ಸೊ ಅವರಿಗೆ ನಮ್ಮ ಒಂದು ಕರ್ನಾಟಕ ನಮ್ಮ ಕಡೆಯಿಂದ ಒಂದು ಧನ್ಯವಾದ ಅಂತ ತಿಳಿಸ್ತೀವಿ. ಸೊ ನರೇಂದ್ರ ಮೋದಿಜಿ ಅವ್ರಿಗೂ ಮಸ್ತ್ ಸಪೋರ್ಟ್ ಮಾಡ್ಯಾರ ಎಲ್ಲದಕ್ಕೂ. ಸೊ ಅವರಿಗೂ ನಮ್ಮ ಕಡೆಯಿಂದ ಧನ್ಯವಾದ ಅಂತ ಹೇಳ್ತಾ, ಸೊ ಈ ವಿಡಿಯೋನ ಕುಂಭನಗರಿ ಪ್ರಯಾಗ್ರಾಜ್ ವಿಡಿಯೋ ಪಾರ್ಟ್ 3 ಇದೆ, ಅದಕ್ಕೆ ಎಂಡ್ ಮಾಡೋಣ ಅಂತ. ಸೊ ಲಾಸ್ಟ್ ಇದನ್ನು ಹೇಳಲಿಕ್ಕೆ ನಾನೇನು ಮಾಡಿದ್ದೆ, ಬಂದಿದ್ದೆ. ಎಲ್ಲ ಮಸ್ತ್ ವ್ಯವಸ್ಥೆ ಇತ್ತು. ಸೊ ಈಗೆಲ್ಲ ಮುಗೀತದ, ಎಲ್ಲ ಖಾಲಿ ಆಗ್ಲಿಕ್ಕತ್ತದ. ಎಲ್ಲ ದ್ವಾರಗಳು, ಎಲ್ಲ ರೋಡ್ಗಳು ಎಲ್ಲ ಖಾಲಿ ಆಗ್ಬಿಟ್ಟವು. ಆಮೇಲೆ ಇಲ್ಲಿ ಏನು ಮಾಡ್ಲಿಕ್ಕತ್ತಾರಪ್ಪ ಅಂದ್ರೆ, ಇಲ್ಲಿ ಜನ ಎಷ್ಟು ಮಸ್ತ್ ಇದಾರಪ್ಪ ಅಂತಂದ್ರೆ, ಇಲ್ಲಿ ಏನು ಉಳಿದವಲ್ಲ ಎಲ್ಲ ಮೇಲೆ ಅಂದ್ರೆ ಜಾತ್ರೆ ಇದು ಒಂಥರ ಜಾತ್ರೆ ಇದ್ದಂಗೆ. ಇದು ಜಾತ್ರೆ ಮುಗೀತಲ್ಲ,
ಸೊ ಹಾಗಾಗಿ ಇಲ್ಲಿಯವರು ಕೆಲವೊಂದು ಏನೋ ಇವು ಕಡ್ಲೆಕಾಳು ಆಮೇಲೆ ಅದ್ರದ್ದೆಲ್ಲ ಚಾಟ್ ಮಾಡ್ತಾರೆ ಇಲ್ಲಿ. ಸೊ ಅದರ 20 ರೂಪಾಯಿ 30 ರೂಪಾಯಿಗೆ ಮಾರ್ತಿದ್ರು. ಅದು ನಿನ್ನೆ ಏನಾಯ್ತು ಮೇಲ ಖತಮ್ ಆತಲ್ಲ, ಹಾಗಾಗಿ ಎಲ್ಲ ಫ್ರೀನಾಗ ಭಂಡಾರ ಹಚ್ಬಿಟ್ರು ಅವನ್ನ. ಹಂಗೆ ಫ್ರೀನಾಗ ಕೊಡ್ಲಿಕ್ಕೆ ಹತ್ಬಿಟ್ರು. ಅಂದ್ರೆ ಉಳಿಸ್ಕೊಂಡು ಏನು ಹೋಗೋದು, ಇಲ್ಲೇ ಜನಕ್ಕೆ ಫ್ರೀ ಕೊಟ್ಬಿಡೋಣ ಅಂತ ತಿನ್ನಿಸ್ಲಿಕ್ಕೆ ಹತ್ಬಿಟ್ರು ಫ್ರೀನಾಗ. ಆಮೇಲೆ ನಾವಂತೂ ಅದನ್ನು ತಿಂದ್ವಿ. ಆಮೇಲೆ ನೆಕ್ಸ್ಟ್ ಅದು ಶಿಕಂಜಿ ಅಂತ ಬರುತ್ತೆ, ಸೊ ಅದನ್ನು ಉಳಿದಿತ್ತು. ಸೊ ಅದನ್ನು ಭಂಡಾರದಾಗ ಹಚ್ಬಿಟ್ರು. ಅಂದ್ರೆ ಅದನ್ನು ಫ್ರೀ ಕೊಡಕತ್ರು. ಅದು ಒಂದು ಗ್ಲಾಸ್ 40 ರೂಪಾಯಿ 50 ರೂಪಾಯಿ. ಸೊ ಅದನ್ನು ಫ್ರೀನಾಗ ಕೊಡ್ಲಿಕ್ಕತ್ರು. ಆಮೇಲೆ ಮತ್ತಿನ್ನೊಂದು ಏನಪ್ಪ ಅಂದ್ರೆ ಕಾರ್ನ್, ಸ್ವೀಟ್ ಕಾರ್ನ್ ಏನು ತಿಂತೀವಲ್ಲ, ಅದು 40 30 ಆಮೇಲೆ 50 ಈ ರೀತಿ 3 ಗ್ಲಾಸಿಂದು ಇದ್ದವು ಪ್ರೈಸ್. ಸೊ ಅದನ್ನು ಫ್ರೀನಾಗ ಮಾಡ್ಲಿಕ್ಕತ್ರು. ಅದನ್ನು 2 ಗ್ಲಾಸ್ ತಿಂದ್ವಿ ನಾವು ಮಸ್ತ್. ಆಮೇಲೆ ಅಲ್ಲಿ ಇನ್ನೊಂದು ಕಡೆ ನಾವು ನಿನ್ನೆ ಬಡೆ ಹನುಮಾನ್ಜಿ ಮಂದಿರಿಗೆ ಹೋಗಿದ್ವಿ. ಅದ್ರದ್ದು ವೀಡಿಯೋ ಇದ್ರೊಳಗೆ ಹಾಕಿರ್ತೀನಿ ಲಾಸ್ಟಿಗೆ. ಸೊ ಅದ್ರದ್ದು ಬಡೆ ಹನುಮಾನ್ಜಿದ ಮಂದಿರದ್ದು ದರ್ಶನ ಮಾಡ್ಕೊರಿ. ಆ್ಯಂಡ್ ಅಲ್ಲಿ ಏನು ಮಾಡಿದ್ವಪ್ಪ ಅಂದ್ರೆ ಅಲ್ಲಿ ಹೋದಾಗ ಅಲ್ಲಿ ಶಿರಾ ಏನು ಮಾಡ್ತಾರ ಅದು ಫ್ರೀನಾಗ ಭಂಡಾರದಾಗ ಹಚ್ಚಿದ್ರು, ಅದನ್ನು ತಿಂದ್ವಿ. ಆಮೇಲೆ ಎಲ್ಲ ಮಸ್ತ್ ಬಡೆ ಹನುಮಾನ್ಜಿ ದರ್ಶನ ಆಯ್ತು ನಿನ್ನೆ ಸಾಯಂಕಾಲ ಹೋಗಿದ್ವಿ. ಅದು ಒಂದು ಲಾಸ್ಟ್ ಆಯ್ತು. ಆ್ಯಂಡ್ ನಂದು ಏನಾಯ್ತಪ್ಪ ಅಂದ್ರೆ ನಾನು ಸ್ಯಾಂಡಲಲ್ಲಿ ಕಳೆದು ಯಾರೋ ಒಬ್ಬ ಪುಣ್ಯಾತ್ಮ ಎತ್ಕೊಂಡು ಹೋಗ್ಬಿಟ್ಟ. ಅವನಿಗೆ ದೇವ್ರು ಒಳ್ಳೇದು ಮಾಡಲಿ, ನಾನು ಚಪ್ಪಲ್ ಹೊತ್ಕೊಂಡೋಗ್ಯಾನ, ಇರಲಿ ನೋ ಪ್ರಾಬ್ಲಮ್. ಸೊ ಇದಂತೂ ಮಸ್ತ್ ಇತ್ತು. ಈಗ ಏನು ಮಾಡ್ರಪ್ಪ ಅಂದ್ರೆ ಬಡೆ ಹನುಮಾನ್ಜಿದು ದರ್ಶನ ಮಾಡ್ಕೊಂಬರ್ರಿ, ಮಸ್ತ್ ಇತ್ತು, ನೀವು ಮಾಡಿರಿ. ಬಡೆ ಹನುಮಾನ್ಜಿ ದರ್ಶನ ಮಸ್ತ್ ಆಗ್ಯದ ಅನ್ಕೋತೀನಿ ನಿಮಗೂ. ಆಮೇಲೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋಣ. ಸೊ ಪ್ರತಿಯೊಬ್ಬರಿಗೂ ಆರಾಮಾಗಿರಿ, ಮಸ್ತ್ ಇರ್ರಿ, ಅಡ್ಡಾಡ್ಕೋತೀರಿ ನಮ್ಮಂಗೆ. ದೇವ್ರು ಎಲ್ಲರಿಗೂ ಒಳ್ಳೇದು ಮಾಡಲಿ. ಸಿಗ್ತೀನಂತ ನೆಕ್ಸ್ಟ್ ಹೊಸ ವ್ಲಾಗ್ನಾಗ. ಅಲ್ಲಿವರೆಗೂ ಟಿಲ್ ದೆನ್ ಟೇಕ್ ಕೇರ್, ಟಾಟಾ, ಗುಡ್ ಬೈ ಆ್ಯಂಡ್ ಜೈ ಶ್ರೀರಾಮ್, ಹರ್ ಹರ್ ಮಹಾದೇವ್.